ಎಲ್ರಿಗೂ ನಮಸ್ಕಾರ. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಮುಖ್ಯವಾದ ವಿಷಯ, ಟ್ರಂಪ್, ನ್ಯಾಟೋ ಆ್ಯಂಡ್ ದಿ ಆಯಿಲ್ ಕ್ರೈಸಿಸ್. ಆಲ್ರೆಡಿ ನಿಮ್ಗೆ ಗೊತ್ತಿದೆ, US ಆ್ಯಂಡ್ ಇಸ್ರೇಲ್ ಆರ್ ಕರೆಂಟ್ಲಿ ಎಟ್ ವಾರ್ ವಿತ್ ಇರಾನ್ ಜೊತೆ ವಾರ್ ನಡೆಸ್ತಾ ಇವೆ. ಆದರೆ USಗೆ ಅದರ ಅಲೈಸ್ಗಳು ಅಂದರೆ ಮಿತ್ರ ರಾಷ್ಟ್ರಗಳು UK ಮತ್ತು ಫ್ರಾನ್ಸು ಯಾವುದೇ ಮಿಲಿಟರಿ ಸಪೋರ್ಟನ್ನು ಕೊಡ್ತಾ ಇಲ್ಲ. ಹಾಗಾಗಿ ಪ್ರೆಸಿಡೆಂಟ್ ಟ್ರಂಪ್ ಅವರಿಗೆ ಇದರಿಂದ ಫ್ರಸ್ಟ್ರೇಷನ್ ಶುರುವಾಗ್ಬಿಟ್ಟಿದೆ. ಅವರು ಅಸಮಾಧಾನಗೊಳ್ತಾ ಇದ್ದಾರೆ. ಇದರಿಂದ ಸ್ಟ್ರೇಟ್ ಆಫ್ ಹಾರ್ಮುಜಲ್ಲಿ ಇಶ್ಯೂ ಕ್ರಿಯೇಟ್ ಆಗಿರೋದು ಸಹ ನಾವು ನೋಡಿದ್ದೇವೆ. ಇರಾನು ಪಾರ್ಷಿಯಲಿ ಇದನ್ನು ಬ್ಲಾಕ್ ಮಾಡಿಬಿಟ್ಟಿದೆ. 20-25% ವರ್ಲ್ಡ್ ಆಯಿಲು ಪಾಸ್ ಆಗೋದು ಈ ಸ್ಟ್ರೇಟ್ ಆಫ್ ಹಾರ್ಮುಜಿಂದ. ಈ ಟ್ರಾಫಿಕ್ ಅಲ್ಲಿ ಒಂದು ಸ್ಟಾಪ್ ಆಗಿರೋದ್ರಿಂದ ಗ್ಲೋಬಲ್ ಆಯಿಲ್ ಪ್ರೈಸ್ಗಳು ರೈಸ್ ಆಗ್ತಾ ಇವೆ. ಟ್ರಂಪ್ ಅವ್ರು ಹೇಳೋದೇನಂತಂದರೆ, ಟ್ರಂಪ್ ಟೋಲ್ಡ್ ಅಲೈಸ್ ಅಂತಂದರೆ ಮಿತ್ರ ರಾಷ್ಟ್ರಗಳಿಗೆ ಏನು ಹೇಳ್ತಾ ಇದ್ದಾರೆ, ಗೋ ಗೆಟ್ ಯುವರ್ ಓನ್ ಆಯಿಲ್. ತೈಲ ಬೇಕಾದ್ರೆ ನೀವು ಹೋಗಿ ಪಡೆದುಕೊಳ್ಳಿ. ದಿಸ್ ಮೀನ್ಸ್ ಇಫ್ ದೇ ಡೋಂಟ್ ಹೆಲ್ಪ್ ದಿ US, ದೇ ಮಸ್ಟ್ ಐದರ್ ಗೋ ಟು ದಿ ಸ್ಟ್ರೇಟ್ ದೆಮ್ಸೆಲ್ವ್ಸ್ ಆರ್ ಬೈ ಆಯಿಲ್ ಡೈರೆಕ್ಟ್ಲಿ ಫ್ರಮ್ ದಿ US. ಅಂದರೆ ಅಮೇರಿಕಕ್ಕೆ ನೀವು ಸಹಾಯ ಮಾಡದೇ ಇದ್ದರೆ ನೀವೇ ನೇರವಾಗಿ ಹೋಗಿ ಆ ಜಲಸಂಧಿಗೆ ಹೋಗಿ ತೈಲ ತಂದುಕೊಳ್ಳಿ, ಅಥವಾ ಅಮೇರಿಕದಿಂದ ತೈಲ ಖರೀದಿ ಮಾಡಿ ಅಂತ ಟ್ರಂಪ್ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಈ ಸಂದರ್ಭದಲ್ಲಿ ಬರುವಂಥ ವರ್ಡು ಟ್ರಾನ್ಸಾಕ್ಷನಲ್ ಡಿಪ್ಲೊಮ್ಯಾಸಿ ಅಂತ. ಟ್ರಂಪ್ಸ್ ಫಾರಿನ್ ಪಾಲಿಸಿ ಇಸ್ ಲೈಕ್ ಅ ಗಿವ್ ಆ್ಯಂಡ್ ಟೇಕ್ ಬಿಸ್ನೆಸ್. ಟ್ರಂಪ್ ಅವರು ಬಿಸ್ನೆಸ್ ಮೈಂಡ್ ಅವರು ಮೊದಲಿಂದಾನು. ಹಾಗಾಗಿ ಕೊಡುಕೊಳ್ಳುವಿಕೆ ವ್ಯವಹಾರ ಅಂತ ಹೇಳ್ತೀವಲ್ವ ನಾವು, ಅಂತಂದರೆ ನೀವು ಇದನ್ನು ನಮ್ಗೆ ಹೆಲ್ಪ್ ಮಾಡಿದ್ರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವೆ, ಸಹಾಯ ಮಾಡಿದರೆ ಮಾತ್ರ ರಕ್ಷಣೆ ಕೊಡ್ತೇವೆ ಅನ್ನೋ ರೀತಿ. ಈ ಸಜೆಸ್ಟ್ ಪ್ರೊಟೆಕ್ಷನ್ ವಿಲ್ ಓನ್ಲಿ ಬಿ ಗಿವನ್ ಇನ್ ಎಕ್ಸ್ಚೇಂಜ್ ಆಫ್ ಸಪೋರ್ಟ್ ಮಾಡಿ ನಾವು ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತೇವೆ. ಹಾಗಾಗಿ ದಿಸ್ ಪ್ರಯಾರಿಟೈಸ್ ಇಮಿಡಿಯೇಟ್ ಗೇನ್ ಓವರ್ ಲಾಂಗ್ ಟರ್ಮ್ ಫ್ರೆಂಡ್ಶಿಪ್. ಅಂದರೆ ತಕ್ಷಣ ನಮಗೇನು ಲಾಭ ಬೇಕು ಅದು ಮುಖ್ಯ, ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ ನಮಗೆ ಮುಖ್ಯ ಅಲ್ಲ ಅನ್ನುವಂಥದ್ದು ಸೂಚನೆ. ಇದಕ್ಕೆ ವ್ಯಾವಹಾರಿಕ ರಾಜತಾಂತ್ರಿಕತೆ ಅಂತ ಕರಿತೇವೆ, ಲಾಭಕ್ಕೋಸ್ಕರ ಇರುವಂಥ ರಾಜತಾಂತ್ರಿಕತೆ ಅಂತ ಸಹ ಹೇಳ್ಬೋದು. ಹಳೆಯ ಕಾಲದಲ್ಲಿ ಮೊದಲೆಲ್ಲ ದೇಶಗಳು ಒಂದು ಸಿದ್ಧಾಂತಕ್ಕೋಸ್ಕರ, ಸ್ನೇಹಕ್ಕೋಸ್ಕರ ಒಂದಾಗ್ತಾ ಇದ್ವು. ಟ್ರಂಪ್ ಅವ್ರ ಶೈಲಿ ಏನು, ನಾನು ನಿನಗೆ ರಕ್ಷಣೆ ನೀಡಿದರೆ ನೀನು ನನಗೇನು ಕೊಡ್ತೀಯಾ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಮತ್ತು ಈಗ ರಷ್ಯಾ ಮತ್ತು ಇರಾನು ತೈಲ ಮಾರಾಟ ಮಾಡಬಾರ್ದು ಅಂತ ನಿರ್ಬಂಧ ಹೇರಿದಾಗ ಇಂಥ ರಾಷ್ಟ್ರಗಳೇನು ಮಾಡುತ್ತೆ ಅಂತಂದರೆ ಶ್ಯಾಡೋ ಪ್ಲೀಟ್ಸ್, ಕನ್ನಡದಲ್ಲಿ ನೆರಳು ಹಡಗು ಅಂತ ಹೇಳಬಹುದು, ಆದರೆ ಶ್ಯಾಡೋ ಪ್ಲೀಟ್ಸ್ ಅನ್ನುವ ಶಬ್ದ ಇಂಪಾರ್ಟೆಂಟು. ಅಂದರೆ ಹಳೆ ಕಾಲದ ಹಡಗುಗಳು ರಹಸ್ಯವಾಗಿ ತೈಲವನ್ನು ಸಾಗಿಸ್ತವೆ. ಅಂದರೆ ಮಾಡರ್ನ್ ಆಗಿ ಎಷ್ಟೋ ಕೆಲವೊಂದು ಹೊಸ ಟೆಕ್ನಾಲಜಿ ಮೂಲಕ ಇವುಗಳನ್ನು ಗುರುತಿಸೋದು ಕಷ್ಟ. ಅಂತಂದರೆ ಏನು ಮಾಡ್ತಾರೆ ನೋಡಿ, AIS ಮತ್ತು GPS ಅಂತ ಇರುತ್ತೆ. GPS ಅಂತಂದರೆ ಈ ಹಡಗು ತಾನು ಎಲ್ಲಿದ್ದೇನೆ ಅಂತ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡುವಂಥ ಒಂದು ವ್ಯವಸ್ಥೆ. ಈ ಹಡಗು ಸುರಕ್ಷಿತವಾಗಿ ಚಲಿಸಲಿಕ್ಕೆ GPS ಯಾವಾಗಲೂ ಆನ್ ಇರಬೇಕು, ಇದನ್ನು ಸಾಮಾನ್ಯವಾಗಿ ಆಫ್ ಮಾಡೋದಿಲ್ಲ. AIS ಅಂತಂದರೆ ಇದು ಹಡಗು ತನ್ನ ಎಲ್ಲಿದೆ, ತನ್ನ ಐಡೆಂಟಿಟಿ ಅಥವಾ ಸ್ಪೀಡು ಮತ್ತು ತನ್ನ ಸ್ಥಾನವನ್ನು ಬೇರೆ ಹಡಗುಗಳಿಗೆ ಅಥವಾ ಕರಾವಳಿ ರಕ್ಷಣಾ ಪಡೆಗಳು ಅಂತ ಇರ್ತಾವಲ್ವ ಅವುಗಳಿಗೆ ತಿಳಿಸುವಂಥ ಒಂದು ರೇಡಿಯೋ ವ್ಯವಸ್ಥೆ. ಈ ಕೊಲಿಷನ್ ಸಂಘರ್ಷವನ್ನು ತಪ್ಪಿಸಲಿಕ್ಕೆ ಹಡಗುಗಳು ಇದನ್ನು ಬಳಸ್ತವೆ. ಈ ಶ್ಯಾಡೋ ಫ್ಲೀಟ್ ಅಂತ ಹೇಳ್ತೀವಲ್ವ ನಾವು ಈಗ ಸ್ವಲ್ಪ ಹೊತ್ತಿನ ಹಿಂದೆ, ಆ ನೆರಳು ಹಡಗುಗಳು ತಾವು ಎಲ್ಲಿದ್ದೇವೆ ಅಂತ ಜಗತ್ತಿಗೆ ತಿಳಿಬಾರದು, ಅದಕ್ಕೋಸ್ಕರ ಈ AIS ಆಫ್ ಮಾಡುತ್ತೆ. ಗೋಯಿಂಗ್ ಡಾರ್ಕ್ ಅಂತ ಸಹ ಕರೀತಾರೆ ಇದಕ್ಕೆ. ಈ ಶ್ಯಾಡೋ ಫ್ಲೀಟ್ಗಳು ಸಹ ಈ ಸಂದರ್ಭದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇವೆ. ಇನ್ನು AIS ಸ್ಪೂಪಿಂಗ್ ಅಂತ ಇನ್ನೊಂದು ಶಬ್ದ ಬರುತ್ತೆ. ಈ AIS ಆಫ್ ಮಾಡೋ ಬದಲು ತಪ್ಪು ಮಾಹಿತಿ ನೀಡೋದು. ಅಂದರೆ ಒಂದು ಹಡಗು ಇರಾನ್ನಲ್ಲಿ ತೈಲ ತುಂಬಿಸ್ಕೊಳ್ತಾ ಇರಬಹುದು, ಆದರೆ ಅದರ AI ಸಿಗ್ನಲ್ ಪ್ರಕಾರ ಅದು ಮಲೇಷ್ಯಾ ಅಥವಾ ದುಬೈ ಸಮುದ್ರದಲ್ಲಿದೆ ಅಂತ ತೋರಿಸ್ತಾ ಇರುತ್ತೆ. ಇದನ್ನು ಲೊಕೇಶನ್ ಸ್ಪೂಪಿಂಗ್ ಅಂತ ಕರೀತಾರೆ. ಇನ್ನು ಶಿಪ್ ಟು ಶಿಪ್ ಟ್ರಾನ್ಸ್ಫರ್ ಅಂತ ಸಹ ಇನ್ನೊಂದು ಕಾನ್ಸೆಪ್ಟ್ ಇದೆ. ಈಗ ಇರಾನ್ ಅಥವಾ ರಷ್ಯಾ ಅದರ ಮೇಲೆ ನಿರ್ಬಂಧವನ್ನು ಹೇರಿದ್ದಾರೆ. ಆ ದೇಶದ ತೈಲವನ್ನು ದೊಡ್ಡ ಬಂದರುಗಳಿಗೆ ತೆಗೆದುಕೊಂಡು ಹೋಗೋದಿಲ್ಲ, ಅದರ ಬದಲು ಸಮುದ್ರ ಮಧ್ಯದಲ್ಲಿ AIS ಆಫ್ ಮಾಡ್ತಾರೆ. ಆಫ್ ಮಾಡಿ ಆ ಹಡಗಿನಿಂದ ಇನ್ನೊಂದು ಹಡಗಿಗೆ ತೈಲವನ್ನು ವರ್ಗಾಯಿಸ್ತಾರೆ. ಇನ್ನೊಂದು ಹಡಗು ಆ ತೈಲವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಬರುತ್ತೆ. ಇನ್ನೊಂದು ಫ್ಲಾಗ್ ಹಾಪಿಂಗ್ ಅಂತ. ಈಗ ಈ ಶ್ಯಾಡೋ ಫ್ಲೀಟ್ ಇರ್ತಾವಲ್ವ, ಆ ಹಡಗುಗಳು ತಮ್ಮ ದೇಶದ ನೋಂದಣಿಯನ್ನು ಅಂದರೆ ಫ್ಲಾಗ್ ಆಫ್ ರಿಜಿಸ್ಟ್ರೇಷನನ್ನು ಬದಲಿಸ್ತಾ ಇರುತ್ತೆ. ಗ್ಯಾಬನ್, ಪನಾಮಾ, ಕುಕ್ ಐಲ್ಯಾಂಡ್ ಇಂತಹ ದೇಶಗಳ ಧ್ವಜವನ್ನು ಬಳಸಿ ಅಂತಾರಾಷ್ಟ್ರೀಯ ನಿಯಮಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಇದಕ್ಕೆ ಫ್ಲಾಗ್ ಹಾಪಿಂಗ್ ಅಂತ ಕರೀತಾರೆ. ಇನ್ನು ಭಾರತದ ವಿಷಯಕ್ಕೆ ಬಂದರೆ, ಭಾರತ ಸರ್ಕಾರ ಟು ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ LPG ಸಿಲಿಂಡರ್ ಫಾರ್ ಕುಕಿಂಗ್, ಇಂಡಿಯನ್ ಗೌರ್ಮೆಂಟ್ ಇಸ್ ಎಕ್ಸಲರೇಟಿಂಗ್ ದ ಪ್ಲಾನ್ ಟು ಪ್ರೊವೈಡ್ ಪೈಪ್ಡ್ ನ್ಯಾಚುರಲ್ ಗ್ಯಾಸ್, PNG ಅಂತ ಕರಿತೇವೆ, ಡೈರೆಕ್ಟ್ಲಿ ಟು ಹೋಮ್ಸ್.
LPG ಸಿಲಿಂಡರ್ಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಿಕ್ಕೆ ಈಗ PNG ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಸುವಂತಹ ಯೋಜನೆಯನ್ನು ಭಾರತ ವೇಗಗೊಳಿಸ್ತಾ ಇದೆ. ಅದನ್ನು ಇನ್ನಷ್ಟು ವೇಗವರ್ಧಿಸ್ತಾ ಇದೆ. ಈಗ ಇಂಡಿಯಾ ಹ್ಯಾಸ್ ದಿ ಕೆಪಾಸಿಟಿ ಟು ಸಪೋರ್ಟ್ 30 crore PNG ಕನೆಕ್ಷನ್. ಸುಮಾರು 30 ಕೋಟಿ ಮನೆಗಳಿಗೆ PNG ನೀಡುವ ಸಾಮರ್ಥ್ಯ ಇದೆ ನಮ್ಮ ಗ್ಯಾಸ್ ರಿಸೋರ್ಸ್ಗಳ ಅನಿಲ ಸಂಪನ್ಮೂಲಗಳಿಂದ. However, currently only 1.1 to 1.2 crore households have this facility. 30 ಕೋಟಿ ಮನೆಗಳಿಗೆ ಸಾಮರ್ಥ್ಯ ಇದೆ ನಮ್ಮದು, ಆದರೆ 1 ರಿಂದ 1.2 ಕೋಟಿ ಮನೆಗಳಿಗೆ ಮಾತ್ರ ಈ ಸೌಲಭ್ಯ ಇದೆ ಸದ್ಯಕ್ಕೆ. ಈಗ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರೋದಲ್ಲಿ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಇಂದಾಗಿ ಪ್ರೆಷರ್ ಕ್ರಿಯೇಟ್ ಆಯಿತು. ಹಾಗಾಗಿ LPGಯನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಅದರಿಂದಾಗಿ ನಾವು ದೇಶೀಯವಾಗಿ ಸಿಗೋದು ಇಂಡಿಜಿನಸ್ಲಿ ಅವೈಲೇಬಲ್ PNG ಅದನ್ನು ಪರ್ಯಾಯವಾಗಿ ಬಳಸಬೇಕು ಆ್ಯಸ್ ಎನ್ ಅಲ್ಟರ್ನೇಟಿವ್ ಅಂತ ನೋಡ್ತಾ ಇದ್ದೇವೆ. ಎನರ್ಜಿ ಸೆಕ್ಯೂರಿಟಿ ಅಂತಂದರೆ ಈಗ ಇನ್ಕ್ರೀಸಿಂಗ್ PNG ಯೂಸೇಜ್ ರೆಡ್ಯೂಸಸ್ ರಿಲಯನ್ಸ್ ಆನ್ ಫಾರಿನ್ ಇಂಪೋರ್ಟ್. PNG ಜಾಸ್ತಿ ಯೂಸ್ ಮಾಡೋದ್ರಿಂದ ಫಾರಿನ್ ಇಂಪೋರ್ಟ್ ಕಡಿಮೆ ಮಾಡಬಹುದು. ಹಾಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಆದಾಗ ಭಾರತದ ಬೆಲೆ ಪರಿಣಾಮ ಇರ್ತಾವಲ್ವ, ಅದು ಕಡಿಮೆ ಆಗುತ್ತೆ. ಇನ್ನೊಂದು ಬಹಳ ಪ್ರಮುಖವಾದ ವಿಷಯ LPG ಮತ್ತು PNG ಏನು ಡಿಫ್ರೆನ್ಸು? ನಮಗೆರಡೂ ಅಡುಗೆ ಅನಿಲ ಅಂತ ಅನಿಸುತ್ತೆ, ಆದರೆ ಎರಡರ ನಡುವೆ ತಾಂತ್ರಿಕ ವ್ಯತ್ಯಾಸ ಇದೆ. ಏನು? LPG ಅಂತಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದರಲ್ಲಿ ಪ್ರೊಪೇನ್ ಮತ್ತು ಬ್ಯೂಟೇನ್ ಇರುತ್ತೆ, ಗಾಳಿಗಿಂತ ಭಾರವಾಗಿರುತ್ತೆ. ಸೋರಿಕೆ ಆದರೆ ನೆಲದ ಮಟ್ಟದಲ್ಲಿ ಸಂಗ್ರಹ ಆಗುತ್ತೆ, ಹಾಗಾಗಿ ಅಪಾಯಕಾರಿ. ಇದು ಭಾರವಾಗಿರೋದು ಬಹಳ ಕೆಳಗೆ ಇರೋದ್ರಿಂದ ತೇಲೋದಿಲ್ಲ, ಗಾಳಿಗಿಂತ ಭಾರವಾಗಿರೋದ್ರಿಂದ ನೆಲದ ಮಟ್ಟದಲ್ಲಿ ಸಂಗ್ರಹ ಆಗುತ್ತೆ ಅಲ್ವಾ. ಯಾವುದು ಹಗುರವಾಗಿದೆಯೋ ಅದು ತೇಲುತ್ತೆ, ಮೇಲೆ ಹೋಗ್ತಾ ಇರುತ್ತೆ. ಭಾರ ಇರೋದ್ರಿಂದ ನೆಲದ ಮಟ್ಟದಲ್ಲಿ ಇರುತ್ತೆ. PNG ನೋಡಿ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಇದರಲ್ಲಿ ಮುಖ್ಯವಾಗಿ ಮೀಥೇನ್ ಇರೋದು, ಹಾಗಾಗಿ ಗಾಳಿಗಿಂತ ಹಗುರವಾಗಿರುತ್ತೆ. ಸೋರಿಕೆ ಆದರೂ ತಕ್ಷಣ ಗಾಳಿಲಿ ಹಾರು ಹೋಗೋದ್ರಿಂದ ಬೆಂಕಿ ಅವಘಡ ಆಗೋ ಸಾಧ್ಯತೆ ಕಡಿಮೆ. ಮತ್ತು ಇಲ್ಲಿ ಇನ್ನೊಂದು ಶಬ್ದ ಬರುತ್ತೆ MMSCMD ಅಂತ, ಮಿಲಿಯನ್ ಮೆಟ್ರಿಕ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ಸ್ ಪರ್ ಡೇ. ಇದೇನು? ಅನಿಲದ ಪ್ರಮಾಣವನ್ನು ಅಳೆಯುವಂಥ ಒಂದು ಮಾನದಂಡ. ಒಂದು ದೇಶ ಅಥವಾ ಒಂದು ನಗರ ದಿನಕ್ಕೆ ಎಷ್ಟು ದಶಲಕ್ಷ ಘನ ಮೀಟರ್ ಅನಿಲವನ್ನು ಬಳಸುತ್ತೆ ಅನ್ನೋದು ಗೊತ್ತಾಗೋದು ಯಾವುದರಿಂದ? ಈ MMSCMD ಇಂದ. ಭಾರತದ ಈಗಿನ PNG ಬಳಕೆ ಎಷ್ಟಿದೆ? 3 MMSCMD ಇದೆ. ಅಂತಂದರೆ ಇನ್ನಷ್ಟು ನಾವು ಅನಿಲವನ್ನು ಬಳಸುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಇನ್ನು CGD, ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥ ಶಬ್ದ ಬರ್ತಾ ಇರುತ್ತೆ. ನಗರಗಳಲ್ಲಿ ಈ PNG ಪೂರೈಸುವ ವ್ಯವಸ್ಥೆಯನ್ನು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಸರ್ಕಾರ ಈ ಜಾಲವನ್ನು ವಿಸ್ತರಿಸಲಿಕ್ಕೆ ಈಗ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿ PNGRB ಮೂಲಕ ಲೈಸೆನ್ಸನ್ನು ಕೊಡ್ತಾ ಇದೆ. ಇನ್ನು ಈ PNG ಯೂಸ್ ಮಾಡಿದರೆ ಏನು ನಮಗೆ ಲಾಭ ಅಂತಂದರೆ, LPG ಸಿಲಿಂಡರ್ಗೆ ಹೋಲಿಸಿದರೆ PNG ಸಾಮಾನ್ಯವಾಗಿ 20% 30% ಅಗ್ಗವಾಗಿರುತ್ತೆ, ಚೀಪ್ ಆಗಿರುತ್ತೆ. ಯಾಕಂತಂದರೆ ಇದರಲ್ಲಿ ಸಿಲಿಂಡರ್ ಬುಕ್ ಮಾಡೋದು, ಹೊತ್ತು ತರೋ ತೊಂದರೆ ಎಲ್ಲ ಇರೋದಿಲ್ಲ. ಒಂದು ಸಾರಿ ಆ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ನಾವು ಡೆವಲಪ್ ಮಾಡಬೇಕು ಮೊದಲು. ಇನ್ನು ಕಲ್ಲಿದ್ದಲು ಅಥವಾ ಸೌದೆಗೆ ಹೋಲಿಸಿದರೆ ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸ್ ಕಡಿಮೆ ಕಾರ್ಬನನ್ನು ಹೊರಸೂಸುತ್ತೆ. ಹಾಗಾಗಿ ನಮ್ಮದು ಗುರಿ ಇದೆ 2070ಕ್ಕೆ 2070 ಹೊತ್ತಿಗೆ ನೆಟ್ ಝೀರೋ ಗುರಿಯನ್ನು ನಾವು ಹಮ್ಮಿಕೊಂಡೋದ್ರಿಂದ ಆ ಗುರಿಯನ್ನು ತಲುಪಲಿಕ್ಕೆ PNG ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದಾದ ನಂತರ ಹೀಟ್ ವೇವ್ಸ್ ಆ್ಯಂಡ್ ಮಾನ್ಸೂನ್ ಔಟ್ಲುಕ್. ಇಂಡಿಯನ್ ಮೆಟೆರಲಾಜಿಕಲ್ ಡಿಪಾರ್ಟ್ಮೆಂಟ್ IMD ಅಂತ ಶಾರ್ಟ್ ಆಗಿ ಕರಿತೇವೆ. ಇದರ ಪ್ರಕಾರ ಈ ವರ್ಷದ ದೇಶದ ವಿವಿಧ ಭಾಗಗಳಲ್ಲಿ ಅಸಮಾನವಾದ ಹವಾಮಾನ, ಅಂದರೆ ಅನ್ಈವನ್ ವೆದರ್ ಪ್ಯಾಟರ್ನ್ ಅಕ್ರಾಸ್ ದ ಕಂಟ್ರಿ ದಿಸ್ ಇಯರ್. ಕೆಲವು ಕಡೆ ಸಾಮಾನ್ಯವಾಗಿ ತುಂಬ ತಣ್ಣಗಾಗಿದ್ದರೆ ಇನ್ನೊಂದು ಕಡೆ ತೀವ್ರವಾದ ಶಾಖ ಇರುತ್ತೆ. ವೈಲ್ ಸಮ್ ಏರಿಯಾಸ್ ವಿಲ್ ಬಿ ಕೂಲರ್, ಅದರ್ಸ್ ವಿಲ್ ಫೇಸ್ ಎಕ್ಸ್ಟ್ರೀಮ್ ಹೀಟ್. ಅಂದರೆ ಅನ್ಈವನ್ ವೆದರ್ ಪ್ಯಾಟರ್ನ್ ಅಂತ ಇದಕ್ಕೆ ಕರೀತಾರೆ. ಇನ್ನು ಹೀಟ್ ವೇವ್, ಬಿಸಿಗಾಳಿ ಅಂತ ಕೆಲವೊಂದು ಕಡೆ ಇದೆ, ಶಾಖದ ಅಲೆ ಅಂತ ಇರುತ್ತೆ. ಪೂರ್ವ, ಮಧ್ಯ ಮತ್ತು ವಾಯುವ್ಯ ಭಾರತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪೂರ್ವ ಅಂತಂದರೆ ಈಸ್ಟ್ ಆ ಭಾಗ, ಸೆಂಟ್ರಲ್, ಮಿಡ್ಲ್ ಮತ್ತು ನಾರ್ತ್ ವೆಸ್ಟ್ ವಾಯುವ್ಯ ಭಾಗ, ಆ್ಯಂಡ್ ಪೆನಿನ್ಸುಲಾರ್ ರೀಜನ್ ನಮ್ಮ ದಕ್ಷಿಣ ಭಾಗದಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕ ಎಕ್ಸ್ಪೆಕ್ಟೆಡ್ ಟು ಎಕ್ಸ್ಪೀರಿಯನ್ಸ್ ಮೋರ್ ಹೀಟ್ ವೇವ್ಸ್ ಡೇಸ್ ದೆನ್ ನಾರ್ಮಲ್. ಕರ್ನಾಟಕ ಸೇರಿದ ಹಾಗೆ ಸಾಮಾನ್ಯಕ್ಕಿಂತ ಹೆಚ್ಚು ದಿನಗಳ ಕಾಲ ಶಾಖದ ಅಲೆ ಇರುತ್ತೆ ಅಂತ IMD ಹೇಳ್ತಾ ಇದೆ. ಮತ್ತು ಏಪ್ರಿಲ್ಸ್ ಲೈಕ್ಲಿ ಟು ಸಿ 12% ಅಬೋವ್ ನಾರ್ಮಲ್ ರೈನ್ಫಾಲ್. ಏಪ್ರಿಲ್ನಲ್ಲಿ ಈ ತಿಂಗಳು ಸಾಮಾನ್ಯಕ್ಕಿಂತ 12% ಜಾಸ್ತಿ ಮಳೆಯಾಗುವ ಸಾಧ್ಯತೆ ಇದೆ.
ಇನ್ ಮಾರ್ಚ್ 8 ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಕಾಸ್ಡ್ ಎಕ್ಸೆಸ್ ರೈನ್ ಇನ್ ನಾರ್ತ್ ಇಂಡಿಯಾ. ಮಾರ್ಚ್ನಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಂತಂದ್ರೆ ಏನು ತಿಳ್ಕೊಂಡು ಕಮೆಂಟ್ ಮಾಡಿ. ಅದರ ಗುಣಲಕ್ಷಣಗಳು ಏನಿರುತ್ತೆ ಶಾರ್ಟ್ ಆಗಿ ತಿಳ್ಕೊಳ್ಳಿ. ಜಿಯೋಗ್ರಫಿಯಲ್ಲಿ ಡೀಟೇಲ್ ಆಗಿ ನೋಡ್ತೀರಿ. ಆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ಗಳಿಂದ ಮಾರ್ಚ್ನಲ್ಲಿ ಎಕ್ಸೆಸ್ ರೇನ್ಫಾಲ್ ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಆಗಿದೆ. ಇನ್ನು ಎಲ್ನಿನೋ ಜುಲೈ ಸಂದರ್ಭದಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಆಗೋದು. ಒಂದು ಕ್ರಿಯೇಟ್ ಆಗುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಈ ವರ್ಷ ದಿಸ್ ಫೆನಾಮಿನಾ ಇಸ್ ಯೂಶುವಲಿ ಲಿಂಕ್ಡ್ ಟು ವೀಕರ್ ಮಾನ್ಸೂನ್ ಇನ್ ಇಂಡಿಯಾ. ಎಲ್ನಿನೋ ಪ್ರಭಾವ ಜಾಸ್ತಿ ಆದರೆ ಭಾರತದಲ್ಲಿ ಮುಂಗಾರು ಮಳೆ ಕಡಿಮೆ ಆಗಬಹುದು. ಇನ್ನು ಶಾಖದ ಅಲೆ ಅಂತ ಯಾವಾಗ ಕರೀತಾರೆ? ಯಾವುದೇ ಒಂದು ಪ್ರದೇಶದಲ್ಲಿ ಗರಿಷ್ಠ ತಾಪಮಾನ ಮ್ಯಾಕ್ಸಿಮಮ್ ಟೆಂಪರೇಚರ್ ಸತತವಾಗಿ ಕೆಲವು ದಿನಗಳ ಕಾಲ 4.5 ಡಿಗ್ರಿ ಸೆಲ್ಸಿಯಸ್ಸಿಂದ 6.4 ಡಿಗ್ರಿ ಸೆಲ್ಸಿಯಸ್ ತನಕ ಸಾಮಾನ್ಯ ಒಂದು ಮಟ್ಟ ಅಂತ ಇರುತ್ತೆ. ಅದಕ್ಕಿಂತ 4.5 ಡಿಗ್ರಿ ಸೆಲ್ಸಿಯಸ್ಸು 6.4 ಡಿಗ್ರಿ ಸೆಲ್ಸಿಯಸ್ ತನಕ ಹೆಚ್ಚಾದರೆ ಶಾಖದ ಅಲೆ ಅಥವಾ ಹೀಟ್ ವೇವ್ ಅಂತ ಘೋಷಿಸ್ತಾರೆ. ಬಯಲು ಸೀಮೆಗಳಲ್ಲಿ ಅದು ಸುಮಾರು 40 ಡಿಗ್ರಿ ಸೆಲ್ಸಿಯಸ್ಸು, ಗುಡ್ಡಗಾಡು ಪ್ರದೇಶದಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ದಾಟಿದಾಗ ಒಂದು ಮಾನದಂಡ ಅನ್ವಯ ಆಗುತ್ತೆ. ಎಲ್ನಿನೋ ಅಂತಂದ್ರೆ ಏನು ಅನ್ನೋದು ಮುಖ್ಯವಾಗಿ ನಾವು ನೋಡ್ಕೋಬೇಕು. ಜಾಗತಿಕ ಹವಾಮಾನದ ಮೇಲೆ ಪರಿಣಾಮ ಬೀರುವಂಥ ಒಂದು ಪ್ರಕ್ರಿಯೆ ಇದು. ಈಗ ಪೆಸಿಫಿಕ್ ಸಾಗರ ಅಂತ ಕೇಳಿರಬಹುದು ನೀವು ಅಲ್ವಾ? ಆಸ್ಟ್ರೇಲಿಯಾ ಆ ಭಾಗವನ್ನು ನೆನಪು ಮಾಡ್ಕೊಳ್ಳಿ. ಆ ಸಾಗರದ ಮೇಲ್ಮೈ ನೀರು ಸಾಮಾನ್ಯಕ್ಕಿಂತ ಹೆಚ್ಚು ಬಿಸಿ ಆದಾಗ ಅಂತಂದರೆ ಸಾಮಾನ್ಯ ಒಂದು ಟೆಂಪ್ರೇಚರ್ ಇರುತ್ತೆ, ಅದಕ್ಕಿಂತ 0.5 ಡಿಗ್ರಿ ಅಥವಾ 1 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಬಿಸಿ ಆದಾಗ ಅದನ್ನು ಎಲ್ನಿನೋ ಅಂತ ಕರೀತಾರೆ. ಇದರಿಂದ ಏನಾಗುತ್ತೆ? ಭೂಮಿಯ ಕಡೆ ಬರುವಂಥ ಮಾರುತಗಳ ವೇಗ ಕಡಿಮೆ ಆಗುತ್ತೆ. ಭಾರತದಲ್ಲಿ ಮುಂಗಾರು ಮಳೆ ಕುಂಠಿತಗೊಳ್ಳಬಹುದು, ಬರಗಾಲದ ಪರಿಸ್ಥಿತಿ ಉಂಟಾಗಬಹುದು. ಡೀಟೇಲ್ ಆಗಿ ಜಿಯೋಗ್ರಫಿಲಿ ಡಿಸ್ಕಸ್ ಮಾಡೋಣ. ತುಂಬ ಚೆನ್ನಾಗಿರೋ ಅದ್ಭುತವಾಗಿರೋ ಕಾನ್ಸೆಪ್ಟ್ ಇದು ಎಲ್ನಿನೋ ಲಾನಿನಾ ಅನ್ನೋದು. ಈಗಾಗಲೇ NCERT ಸೆಷನ್ಗಳು ನಡೀತಾ ಇದೆ. ಅದರ ವಿಡಿಯೋವನ್ನು ನೀವು ನೋಡಬಹುದು UPSC ಮೈಂಡ್ ಗೇಮ್ ಚಾನಲಲ್ಲಿ. ಇದೇ ಚಾನಲಲ್ಲಿ ಹಿಸ್ಟ್ರಿ 678, ಜಿಯೋಗ್ರಫಿ 678 ಮುಗಿಸಿದ್ದೇವೆ. ಈಗ ಎಕನಾಮಿ 9th 10th ನಡೀತಾ ಇದೆ. ಸಾಧ್ಯ ಆದರೆ ಅದನ್ನು ಗಮನಿಸ್ಕೊಳ್ಳಿ. ಇನ್ನು ಸುಪ್ರೀಂ ಕೋರ್ಟ್ ಆನ್ ಹ್ಯೂಮನ್ ಟ್ರಾಫಿಕಿಂಗ್ SOP, ಮಾನವ ಅಕ್ರಮ ಸಾಗಣೆ, ಕಳ್ಳ ಸಾಗಣೆ ಅಂತ ಕರಿತೀವಲ್ವಾ, ಅದನ್ನು ತಡೆಗಟ್ಟಲಿಕ್ಕೆ ಕೇವಲ ಕಾಗದದ ಮೇಲೆ ನಿಯಮ ಇದ್ದರೆ ಸಾಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದಿ ಗೌರ್ಮೆಂಟ್ ಟು ಪ್ರಿಪೇರ್ ಪ್ರಾಕ್ಟಿಕಲ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, SOP ಅಂತ ಶಾರ್ಟ್ ಆಗಿ ಕರಿತೇವೆ. ಪ್ರಾಯೋಗಿಕ ಕಾರ್ಯವಿಧಾನ ಬೇಕು. ಅದಕ್ಕೆ ಸುಮ್ಮನೆ ನೀವು ಏನೇನೋ ರೂಲ್ಸ್ ತಂದಿಟ್ಟರೆ ಸಾಕಾಗೋದಿಲ್ಲ. ಸೊ ಟು ಕಾಂಬ್ಯಾಟ್ ಹ್ಯೂಮನ್ ಟ್ರಾಫಿಕಿಂಗ್, ಫೋಕಸಿಂಗ್ ಆನ್ ಗ್ರೌಂಡ್ ಲೆವೆಲ್ ಇಂಪ್ಲಿಮೆಂಟೇಷನ್ at police stations rather than just theoretical rules. ಥಿಯರಿಟಿಕಲ್ ರೂಲ್ಸ್ ಇದ್ದರೆ ಸಾಕಾಗೋದಿಲ್ಲ. ವ್ಯಕ್ತಿ ಒಬ್ಬರು ಕಾಣೆಯಾಗಿದ್ದಾರೆ ಅಂತಂದರೆ ತಕ್ಷಣ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ವಿಳಂಬ ಆದಷ್ಟು ವ್ಯಕ್ತಿಯನ್ನು ಅಕ್ರಮ ಸಾಗಣೆ ಜಾಲಕ್ಕೆ ತಳ್ಳುವ ಅಪಾಯ ಇರುತ್ತೆ. ಎನಿ ಡಿಲೇ ಇನ್ಕ್ರೀಸ್ ದ ರಿಸ್ಕ್ ಆಫ್ ಪರ್ಸನ್ ಬೀಯಿಂಗ್ ಪುಶ್ಡ್ ಇನ್ ಟು ಟ್ರಾಫಿಕಿಂಗ್ ನೆಟ್ವರ್ಕ್ಸ್. ಹಾಗೆ ನ್ಯಾಯಾಲಯ ಎಚ್ಚರಿಸ್ತಾ ಇದೆ. ಮತ್ತು ಸಮಸ್ಯೆ ಅನ್ನೋದು ಒಂದು ರಾಜ್ಯಕ್ಕೆ ಸೀಮಿತ ಆಗಿರೋದಿಲ್ಲ, ನಾಟ್ ಲಿಮಿಟೆಡ್ ಟು ಒನ್ ಸ್ಟೇಟ್. Therefore, the court stated that union and state home secretary along with the DGPs must work in coordination. ಎಲ್ಲ ರಾಜ್ಯಗಳ ಗೃಹ ಕಾರ್ಯದರ್ಶಿಗಳಿರಬಹುದು, ಪೊಲೀಸ್ ಮಹಾನಿರ್ದೇಶಕರು ಸಮನ್ವಯದಿಂದ ಕೆಲಸ ಮಾಡಬೇಕು. By setting a deadline for the report by April 21st, court is ensuring administrative accountability speed in this matter. ಏಪ್ರಿಲ್ 21 ಒಳಗೆ ಒಂದು ವರದಿ ಸಲ್ಲಿಸಬೇಕು ಕೋರ್ಟ್ ಹೇಳ್ತಾ ಇದೆ. ಹಾಗಾಗಿ ಅಡ್ಮಿನಿಸ್ಟ್ರೇಟಿವ್ ಅಕೌಂಟೆಬಿಲಿಟಿ, ಹೊಣೆಗಾರಿಕೆ ಇರಬೇಕು, ಮತ್ತು ಕರೆಕ್ಟಾಗಿ ಸ್ಪೀಡ್ ಇರಬೇಕು ಅಲ್ವಾ, ಡಿಲೇ ಮಾಡ್ತಾ ಇರೋದಲ್ಲ ಹೇಳ್ತಾ ಇದೆ. SOP ಅಂತಂದ್ರೆ ಏನು? ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅಂದರೆ ಒಂದು ಹಂತ ಇನ್ನೊಂದು ಹಂತದಲ್ಲಿ ಯಾವ್ಯಾವ ರೀತಿ ಸರಿಯಾದ ರೀತಿ ಅವರು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ತಿಳಿಸುವಂತಹ ಒಂದು ಮಾರ್ಗದರ್ಶಿ ಅಂತ ಹೇಳ್ಬೋದು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಕಾಣೆ ಆದರೆ ಮೊದಲು ಕಂಪ್ಲೇಂಟ್ ಬರುತ್ತೆ, FIR ದಾಖಲಿಸೋದು, ಚೆಕ್ ಪೋಸ್ಟ್ಗಳಿಗೆ ಮಾಹಿತಿ ಕೊಡೋದು, CCTV ದೃಶ್ಯಗಳನ್ನು ಪರಿಶೀಲಿಸೋದು. ಈಗ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ನಾವು ಕರಿತೇವೆ. ಅಂದರೆ SOP ಇದ್ದರೆ ಯಾವುದೇ ಗೊಂದಲ ಇರೋದಿಲ್ಲ, ಕನ್ಫ್ಯೂಷನ್ ಇರೋದಿಲ್ಲ. ಗೊಂದಲ ಇಲ್ಲದೆ ಕೆಲಸ ಮಾಡಲಿಕ್ಕೆ SOP ಹೆಲ್ಪ್ ಮಾಡುತ್ತೆ. ಎಲ್ಲ ಕಡೆ ಒಂದೇ ರೀತಿಯ ಯೂನಿಫಾರ್ಮ್ ರೂಲ್ಸ್ಗಳನ್ನು ಇದ್ರ ಮೂಲಕ ನಾವು ಖಚಿತಪಡಿಸ್ಕೋಬಹುದು. ಇನ್ನು ಇರಾನ್ ಪೀಸ್ ಪ್ರಪೋಸಲ್ ಆ್ಯಂಡ್ ಟೆನ್ಷನ್ಸ್. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರು ಹೇಳ್ತಾ ಇರೋದು ಏನಂತಂದರೆ, ಅಮೇರಿಕ ಮತ್ತು ಇಸ್ರೇಲ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸಲಿಕ್ಕೆ ನಾವು ರೆಡಿ ಇದ್ದೇವೆ, ಆದರೆ ಭವಿಷ್ಯದಲ್ಲಿ ಮತ್ತೆ ತಮ್ಮ ಮೇಲೆ ದಾಳಿ ಮಾಡಬಾರ್ದು, ಭರವಸೆ ಕೊಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಒಂದು ಕಡೆ ಈ ಥರ ಶಾಂತಿ ಮಾತುಕತೆ ನಡೀತಾ ಇದ್ದರೆ
ಇನ್ನೊಂದು ಕಡೆ ಅಮೆರಿಕ ಇರಾನ್ನ ಪ್ರಮುಖ ಪರಮಾಣು ಕೇಂದ್ರ ಇರುವಂಥ ಇಸ್ಫಹಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಸಹ ದುಬೈ ಸಮೀಪದ ತೈಲದ ಹಡಗಿನ ಮೇಲೆ ದಾಳಿ ನಡೆಸಿ ಪ್ರತೀಕಾರ ತೀರಿಸಿಕೊಂಡಿದೆ. ಇನ್ನು ಅಮೆರಿಕ ಒಂದು 15 ಅಂಶಗಳ ಶಾಂತಿ ಯೋಜನೆ 15 ಪಾಯಿಂಟ್ ಪೀಸ್ ಪ್ಲಾನ್ ಅಂತ ಮುಂದಿಡ್ತಾ ಇದೆ. ಅದಕ್ಕೆ ಇರಾನ್ ಪ್ರತಿಯಾಗಿ 5 ಅಂಶಗಳ ಒಂದು ಯೋಜನೆಯನ್ನು ಮುಂದಿಡ್ತಾ ಇದೆ. ಈ ಡಿಮ್ಯಾಂಡ್ ಇನ್ಕ್ಲೂಡ್ ಎಂಡಿಂಗ್ ಅಗ್ರೆಷನ್ ಅಂಡ್ ಎನ್ಶೂರಿಂಗ್ ಸೆಕ್ಯೂರಿಟಿ ಗ್ಯಾರಂಟೀಸ್. ಆಕ್ರಮಣವನ್ನು ನಿಲ್ಲಿಸಬೇಕು, ಭದ್ರತೆಯ ಭರವಸೆ ಕೊಡಬೇಕು ಅನ್ನೋದು ಇರಾನ್ನ ಮುಖ್ಯವಾದ ಬೇಡಿಕೆ. ಇನ್ನು ಅಟ್ಯಾಕ್ ಆನ್ ಆಯಿಲ್ ಟ್ಯಾಂಕರ್ಸ್ ಲೈಕ್ ದಿ ಒನ್ ಫ್ರಮ್ ಕುವೈತ್ ಪೋಸ್ ಅ ರಿಸ್ಕ್ ಟು ಗ್ಲೋಬಲ್ ಆಯಿಲ್ ಸಪ್ಲೈ. ದಿಸ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಕಂಟ್ರೀಸ್ ಇಂಪೋರ್ಟಿಂಗ್ ಆಯಿಲ್ ಥ್ರೂ ಪರ್ಷಿಯನ್ ಗಲ್ಫ್. ಇಶ್ಯೂ ನೋಡ್ತಾನೆ ಇದ್ದೇವೆ. ಪರ್ಷಿಯನ್ ಗಲ್ಫ್ ಮಾರ್ಗದ ಮೂಲಕ ತೈಲವನ್ನು ಆಮದು ಮಾಡ್ಕೊಳ್ತಾ ಇರುವ ದೇಶಗಳ ಮೇಲೆ ಇದರಿಂದ ನೇರ ಪರಿಣಾಮ ಉಂಟಾಗುತ್ತೆ. ಯಾಕಂತಂದ್ರೆ ಅಲ್ಲಿನ ತೈಲ ಹಡಗುಗಳ ಮೇಲೆ ದಾಳಿ ಆಗ್ತಾ ಇರೋದು ಎಲ್ಲ ಕಡೆ ಒಂದು ಅಪಾಯವನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನೊಂದು ಶಬ್ದ ನೋಡ್ಕೊಳ್ಳಿ, ಡಿಪ್ಲೊಮ್ಯಾಟಿಕ್ ಟೋಕನಿಸಮ್. ಅಂದರೆ ಯುದ್ಧ ಮಾಡ್ತಾ ಇರುವಂಥ ದೇಶಗಳು ಯುದ್ಧ ನಡೆಸ್ತಾನೆ ಇರುತ್ತೆ, ಆದರೆ ಇನ್ನೊಂದು ಕಡೆ ಜಗತ್ತಿಗೆ ಹೇಳೋದೇನು, ನಾವು ಶಾಂತಿ ಬಯಸುವವರು, ಶಾಂತಿ ದೂತರು ನಾವು ಅಂತ ತೋರಿಸ್ಕೊಳ್ಳಿಕ್ಕೆ ಅವಾಗ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮಾಡ್ತಾ ಇರುತ್ತೆ. ಒಂದು ಕಡೆ ಶಾಂತಿ ಒಪ್ಪಂದದ ಬಗ್ಗೆ ಮಾತಾಡೋದು, ಇನ್ನೊಂದು ಕಡೆ ಪ್ರಮುಖ ನೆಲೆಗಳ ಮೇಲೆ ಬಾಂಬ್ ದಾಳಿ ಮಾಡೋದು. ಅದಕ್ಕೆ ಏನಂತ ಕರೀತಾರೆ, ಡಿಪ್ಲೊಮ್ಯಾಟಿಕ್ ಟೋಕನಿಸಮ್. ಡಿಪ್ಲೊಮ್ಯಾಟಿಕ್ ಟೋಕನಿಸಮ್ ಅಂತಂದರೆ ಮಾತುಕತೆಗಳು ಹೆಸರಿಗಷ್ಟೇ ನಡೀತಾ ಇದೆ, ಯುದ್ಧ ಮುಂದುವರಿತಾನೆ ಇದೆ. ಇನ್ನು ಚೀನಾ ಪಾಕಿಸ್ತಾನ ಸೇರಿಕೊಂಡು ಒಂದು 5 ಪಾಯಿಂಟ್ ಪೀಸ್ ಪ್ಲಾನ್ ಅನ್ನು ರೆಡಿ ಮಾಡ್ತಾ ಇದೆ. ಪಾಪ ಪಾಕಿಸ್ತಾನ ಅಫ್ಘಾನಿಸ್ತಾನದ ಜೊತೆ ಏನೋ ಗಲಾಟೆ ನಡೀತಾ ಇತ್ತು ಅಲ್ವಾ. ಗಲಾಟೆ ಅಂತಂದ್ರೆ ಅಲ್ಲಿ ದೊಡ್ಡ ಯುದ್ಧನೇ ಆಗ್ತಾ ಇತ್ತು ಅಂತೆಲ್ಲ ನಾವು ಕೇಳಿದ್ವಿ. ಪಾಕಿಸ್ತಾನ ಈ ಕಡೆ 5 ಅಂಶಗಳ ಶಾಂತಿ ಯೋಜನೆಯನ್ನು ಚೀನಾ ಜೊತೆ ಸೇರಿಕೊಂಡು ತರ್ತಾ ಇದೆ. ಉದ್ದೇಶ ಏನು, ಪಶ್ಚಿಮ ಏಷ್ಯಾದಲ್ಲಿ, ವೆಸ್ಟ್ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲಿಕ್ಕೆ ಪಾಕಿಸ್ತಾನ ಚೀನಾ ಜಂಟಿಯಾಗಿ ಸೇರಿಕೊಂಡು 5 ಅಂಶಗಳ ಯೋಜನೆಯನ್ನು ಮಂಡಿಸ್ತಾ ಇವೆ. ಸಂಘರ್ಷವನ್ನು ತಕ್ಷಣವೇ ನಿಲ್ಲಿಸಬೇಕು, ಶಾಂತಿ ಮಾತುಕತೆ ಆರಂಭಿಸಬೇಕು ಅನ್ನೋದು ಇವರ ಮುಖ್ಯವಾದ ಉದ್ದೇಶ. ಇನ್ನು ಬೋತ್ ಕಂಟ್ರೀಸ್ ಅರ್ಜ್ಡ್ ಫಾರ್ ಫ್ರೀ ಪ್ಯಾಸೇಜ್ ಆಫ್ ಸಿವಿಲಿಯನ್ ಆ್ಯಂಡ್ ಕಮರ್ಷಿಯಲ್ ಶಿಪ್ಸ್ ಥ್ರೂ ಸ್ಟ್ರೇಟ್, ಡಿಮ್ಯಾಂಡೆಡ್ ದಟ್ ಸೇಫ್ಟಿ ಆಫ್ ಶಿಪ್ ಕ್ರೂಸ್ ಬಿ ಎನ್ಶೋರ್ಡ್. ಜಲಸಂಧಿ ಇದೆಯಲ್ವಾ, ಹಾರ್ಮುಜ್ ಜಲಸಂಧಿ, ಅದರ ಮೂಲಕ ನಾಗರಿಕ ಹಡಗುಗಳಾಗಿರಬಹುದು, ವಾಣಿಜ್ಯ ಹಡಗುಗಳು ಮುಕ್ತವಾಗಿ ಸಂಚಾರಗೊಳ್ಳಬೇಕು, ಅದಕ್ಕೆ ಅವಕಾಶ ಕೊಡಬೇಕು, ಮತ್ತು ಹಡಗು ಸಿಬ್ಬಂದಿಗಳ ಸುರಕ್ಷತೆ ಸಹ ಖಚಿತಪಡಿಸಬೇಕು ಅಂತ 2 ದೇಶಗಳು ಆಗ್ರಹಿಸ್ತಾ ಇವೆ. ಮತ್ತು ಕೀ ಪಾರ್ಟ್ ಆಫ್ ದಿ ಪ್ಲಾನ್ ಇಸ್ ಟು ರೆಸ್ಪೆಕ್ಟ್ ದಿ ಸಾವರಾನಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ, ಇಂಡಿಪೆಂಡೆನ್ಸ್ ಆಫ್ ಇರಾನ್ ಆ್ಯಂಡ್ ಅದರ್ ಗಲ್ಫ್ ಸ್ಟೇಟ್ಸ್. ಇರಾನ್ ಇರಬಹುದು ಮತ್ತು ಬೇರೆ ಬೇರೆ ಕೊಲ್ಲಿ ರಾಷ್ಟ್ರಗಳು ಅಂತ ನಾವೇನು ಕರೀತೇವೆ, ರಾಷ್ಟ್ರಗಳ ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ, ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಅನ್ನೋದು ಯೋಜನೆಯ ಪ್ರಮುಖವಾದ ಅಂಶ. ಇನ್ನು ದ ಪ್ಲಾನ್ ಎಂಫಸೈಸಸ್ ಆನ್ ಇಮಿಡಿಯೇಟ್ ಸ್ಟಾಪ್ ಟು ಅಟ್ಯಾಕ್ಸ್ ಆನ್ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್, ಸ್ಕೂಲ್ಸ್, ಹಾಸ್ಪಿಟಲ್, ಎನರ್ಜಿ ಸೆಂಟರ್ಸ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ಶಾಲೆ, ಆಸ್ಪತ್ರೆ, ಇಂಧನ ಕೇಂದ್ರ, ನಾಗರಿಕ ಮೂಲ ಸೌಕರ್ಯಗಳು ಅಂತ ನಾವೇನು ಕರಿತೇವೆ, ಅದರ ಮೇಲೆ ದಾಳಿ ಮಾಡೋದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಯೋಜನೆ ಒತ್ತಿ ಹೇಳ್ತಾ ಇದೆ. ಚೀನಾಕ್ಕೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಅಂತಂದರೆ, ಚೀನಾ ಇರಾನಿಂದ ಅತಿ ಹೆಚ್ಚು ತೈಲ ಆಮದು ಮಾಡಿಕೊಳ್ಳುವಂಥ ದೇಶ. ಹಾಗಾಗಿ ಹಾರ್ಮುಜ್ ಜಲಸಂಧಿ ಬಂದಾದರೆ ಚೀನಾದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಹಾಗಾಗಿ ಚೀನಾ ಶಾಂತಿ ದೂತಂತರ ಪಾತ್ರ ವಹಿಸ್ತಾ ಇದೆಯಲ್ವಾ, ಕೇವಲ ಡಿಪ್ಲೊಮ್ಯಾಟಿಕ್ ರೀಸನ್ಗೆ ಮಾತ್ರ ಅಲ್ಲ, ಬದಲಾಗಿ ತನ್ನ ಇಂಧನ ಭದ್ರತೆಗಾಸ್ ಅಂತಂದರೆ ಎನರ್ಜಿ ಸೆಕ್ಯೂರಿಟಿಗೋಸ್ಕರ. ಟ್ರೂ ಮಲ್ಟಿಲ್ಯಾಟರಿಸಮ್ ಅಂತಂದರೆ ನೈಜ ಬಹುಪಕ್ಷೀಯತೆ ಅಂತ ಹೇಳ್ಬೋದು. ಯಾವುದೇ ಒಂದು ದೇಶ ತನಗೆ ಹೇಗೆ ಬೇಕೋ ಹಾಗೆ ನಿರ್ಧಾರ ತೆಗೆದುಕೊಳ್ಬಾರ್ದು. ನನಗನ್ಸುತ್ತೆ ಅಂತ ಈಗ ಅಮೆರಿಕ ಮಾಡ್ತಾ ಇರೋದು ಅದೇ. ಅದ್ರ ಬದಲು ಏನು ಮಾಡಬೇಕು, ಆ್ಯಕ್ಚುಲಿ ವಿಶ್ವಸಂಸ್ಥೆಯ ಚಾರ್ಟರು ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳ ಅಡಿಯಲ್ಲಿ ಎಲ್ಲ ದೇಶಗಳು ಸೇರಿಕೊಂಡು ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ಟ್ರೂ ಮಲ್ಟಿಲ್ಯಾಟರಿಸಮ್ ಅನ್ನುವಂಥ ಕಾನ್ಸೆಪ್ಟ್. ಚೀನಾ, ಪಾಕಿಸ್ತಾನ ಇದನ್ನು ಈಗ ಪ್ರತಿಪಾದಿಸ್ತಾ ಇವೆ. ಅಂದರೆ ಅವರಿಗೆ ಸಮಸ್ಯೆ ಬಂದಿದೆ. ಇನ್ನು ಇದಾದಮೇಲೆ ಇನ್ನೊಂದು ಹೊಸ ವಿಷಯ, ಕ್ರೌಡೆಡ್ ಆರ್ಬಿಟ್ಸ್ ಆ್ಯಂಡ್ ವೀಕ್ ರೂಟ್ಸ್. ಮೊದಲಿಂದ ಬಂದಿರುವಂಥ ವಿಷಯನೇ, ಅಂದರೆ ಇವತ್ತು ಮತ್ತೆ ಹಿಂದೂದವರು ಹೊಸ ವಿಷಯ ಥರ ಕೊಟ್ಟಿದ್ದಾರೆ. ಉಪಗ್ರಹಗಳ ಉಡಾವಣೆ ಹೆಚ್ಚಾದ ಹಾಗೆ ನೋಡಿ, ನಾವು ಎಷ್ಟು ಉಪಗ್ರಹ ಉಡಾವಣೆ ಮಾಡ್ತಾ ಇರ್ತೇವೋ ಅದೆಲ್ಲ ಹೋಗಿ ಎಲ್ಲಿ ಸೇರಿಕೊಳ್ಳುತ್ತೆ, ನಮ್ಮ ಭೂಮಿ ಸುತ್ತಲೂ ಇರುವಂತಹ ಕಕ್ಷೆಯಲ್ಲಿ ಸೇರಿಕೊಳ್ಳುತ್ತೆ, ಅರ್ತ್ ಆರ್ಬಿಟಲ್ಲಿ. ಈಗಂತೂ ಸ್ಟಾರ್ಲಿಂಕ್ ಅಂತಹ ಖಾಸಗಿ ಕಂಪನಿಗಳು ಈ ಒಂದು ಫೀಲ್ಡಲ್ಲಿ ಎಂಟರ್ ಆಗಿರೋದ್ರಿಂದ ಈ ಸಿಚುವೇಶನ್ ಇನ್ನಷ್ಟು ವರ್ಸ್ ಆಗ್ತಾ ಇದೆ. ಸ್ಯಾಟಲೈಟ್ಗಳು ಜಾಸ್ತಿ ತುಂಬಿಕೊಳ್ತಾ ಇವೆ, ಕಂಜೆಸ್ಟ್ ಆಗ್ತಾ ಇದೆ ಅಲ್ಲಿ ಸ್ಪೇಸ್. ಮತ್ತು ರೆಗ್ಯುಲೇಷನ್ಸ್ ಆರ್ ನಾಟ್ ಇವಾಲ್ವಿಂಗ್ ಆಸ್ ಫಾಸ್ಟ್ ಆಸ್ ಟೆಕ್ನಾಲಜಿ. ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ, ಆದರೆ ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ,
ನಿಯಂತ್ರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನೂ ಸಹ ನಿಯಮಗಳನ್ನ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇರ್ ಇಸ್ ನೋ ಸ್ಟ್ರಿಕ್ಟ್ ಗ್ಲೋಬಲ್ ಮಾನಿಟರಿಂಗ್ ಹೌ ಟು ಡಿಸ್ಪೋಸ್ ಆಫ್ ಸ್ಯಾಟಲೈಟ್ಸ್ ಆಫ್ಟರ್ ದ ಮಿಷನ್ ಲೈಫ್ ಎಂಡ್ಸ್. ಉಪಗ್ರಹಗಳು ಕಳಿಸ್ತೇವೆ ಅಲ್ವಾ, ನಾವುಗಳನ್ನು ಕಳಿಸ್ತೇವೆ, ಮೇಲೆ ಆಯಸ್ಸು ಮುಗಿಯುತ್ತೆ, ಮುಗಿದ ಮೇಲೆ ಅದನ್ನು ಹೇಗೆ ವಿಲೇವಾರಿ ಮಾಡೋದು, ಡಿಸ್ಪೋಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಜಾಗತಿಕವಾಗಿ ಯಾವುದೇ ಒಂದು ಮೇಲ್ವಿಚಾರಣೆ ವ್ಯವಸ್ಥೆ ಇನ್ನೂ ಇಲ್ಲ. ಅದರಿಂದ ಕ್ರಿಯೇಟ್ ಆಗೋದೇನು, ಸ್ಪೇಸ್ ಡೆಬ್ರಿಸ್, ಬಾಹ್ಯಾಕಾಶದಲ್ಲಿ ಕಸ ಹೆಚ್ಚಾಗ್ತಾ ಹೋಗುತ್ತೆ. ಡಿಫಂಕ್ಟ್ ಸ್ಯಾಟಲೈಟ್ಸ್ ಅಂತಂದರೆ ನಿಷ್ಕ್ರಿಯಗೊಂಡಿರುವಂಥ ಉಪಗ್ರಹಗಳು, ರಾಕೆಟ್ ಪಾರ್ಟ್ಸ್ ಎಕ್ಸ್ಟ್ರೀಮ್ ಸ್ಪೀಡಲ್ಲಿ ಚಲಿಸ್ತಾ ಇರುತ್ತೆ. ಇವನ್ ಇಫ್ ದೇ ಆರ್ ಕಾಯಿನ್ ಸೈಜ್ಡ್, ಸಣ್ಣ ನಾಣ್ಯದ ಸೈಜಲ್ಲಿ ಇರಬಹುದು, ಆದರೆ ಸ್ಪೀಡ್ ಜಾಸ್ತಿ ಇರೋದ್ರಿಂದ ದೇ ಹ್ಯಾವ್ ದಿ ಪವರ್ ಟು ಡಿಸ್ಟ್ರಾಯ್ ಆಕ್ಟಿವ್ ಸ್ಯಾಟಲೈಟ್ಸ್. ಈಗಿರುವಂತಹ ಸಕ್ರಿಯ ಉಪಗ್ರಹಗಳನ್ನು ಧ್ವಂಸ ಮಾಡುವಂಥ ಶಕ್ತಿ ಆ ಸ್ಪೇಸ್ ಡೆಬ್ರಿಸ್ಗಳಿಗಿರುತ್ತೆ. ಇನ್ನು ಭಾರತ ಈ ಒಂದು ಸ್ಪೇಸ್ ಸೆಕ್ಟರ್ನಲ್ಲಿ ಮುಂದುವರಿತಾ ಇರೋದ್ರಿಂದ ಒಂದು ವೇಳೆ ಒಳ್ಳೆ ನ್ಯಾಷನಲ್ ಸ್ಪೇಸ್ ರೆಗ್ಯುಲೇಷನ್ಗಳನ್ನು ತಂದು ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತಂದರೆ ಜಗತ್ತಿಗೆ ಒಂದು ಮಾದರಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದ ಕಾನ್ಸೆಪ್ಟು ಕೆಸ್ಲರ್ ಸಿಂಡ್ರೋಮ್ ಅಂತಂದರೆ, ಈಗಾಗಲೇ ಉಪಗ್ರಹ ಹೋಗಿರುತ್ತೆ, ಅದರ ಅವಧಿ ಮುಗ್ದಿರುತ್ತೆ, ಮುಗಿದ ಮೇಲೆ ಅದು ಸುಮ್ಮನೆ ತಿರುಗ್ತಾ ಇರುತ್ತೆ ಸ್ಪೇಸಲ್ಲಿ. ಇನ್ಯಾವುದೋ ಒಂದು ಉಪಗ್ರಹ ಮತ್ತೊಂದು ಉಪಗ್ರಹಕ್ಕೆ ಡಿಕ್ಕಿ ಆದಾಗ ಸಣ್ಣ ಸಣ್ಣ ಚೂರುಗಳು ಅಲ್ವಾ, ಚೂರಾಗುತ್ತೆ. ಆ ಚೂರುಗಳಿಗೂ ಸಹ ತುಂಬ ಸ್ಪೀಡ್ ಇರುತ್ತೆ. ಅವು ಚೂರುಗಳು, ಆ ಚೂರು ಹೋಗಿ ಇನ್ನೊಂದಕ್ಕೆ ಬಡಿಯುತ್ತೆ. ಸರಣಿ ಸಂಘರ್ಷ ಅಂತ ಕರೀತೇವೆ. ಕಕ್ಷೆಯಲ್ಲಿ ಎರಡು ದೊಡ್ಡ ವಸ್ತುಗಳು ಡಿಕ್ಕಿ ಆದಾಗ ಸಾವಿರಾರು ಸಣ್ಣ ಸಣ್ಣ ಚೂರುಗಳು ಸೃಷ್ಟಿಯಾಗುತ್ತೆ. ಚೂರುಗಳು ಹೋಗಿ ಬೇರೆ ಉಪಗ್ರಹಗಳು ಡಿಕ್ಕಿ ಹೊಡೆಯುತ್ತೆ. ಆ ಬೇರೆ ಉಪಗ್ರಹಗಳು ಆವಾಗ ಮತ್ತೆ ಚೂರಾಗುತ್ತೆ. ಹೀಗೆ ಮುಂದುವರಿತಾ ಹೋದರೆ ಚೂರುಗಳಿಂದಾಗಿ ಭೂಮಿಯ ಸುತ್ತ ಕಕ್ಷೆಯಲ್ಲಿ ಕಸ ತುಂಬಿಕೊಂಡು ಹೋಗುತ್ತೆ. ಎಷ್ಟು ತುಂಬಿಕೊಂಡು ಹೋಗುತ್ತೆ ಅಂತಂದರೆ ಯಾವುದೇ ಹೊಸ ಉಪಗ್ರಹ ಉಡಾವಣೆ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಸೃಷ್ಟಿ ಆಗಬಹುದು ಅನ್ನೋದು ಒಂದು ವಾರ್ನಿಂಗ್. ಇನ್ನು ಪ್ರಾಜೆಕ್ಟ್ ನೇತ್ರ ಅನ್ನುವಂಥದ್ದು ಭಾರತದ ಒಂದು ಪ್ರಾಜೆಕ್ಟ್ ಇದೆ, ಬಾಹ್ಯಾಕಾಶ ಸ್ಪೇಸ್ ಸಿಚುವೇಶನಲ್ ಅವೇರ್ನೆಸ್ ಅಂತ. ಇದರ ಕೆಲಸ ಏನು, ಈಗ ಬಾಹ್ಯಾಕಾಶದಲ್ಲಿ ಈಗ ಡೆಬ್ರಿಸ್ಗಳಿದೆ, ಕಸದ ತುಣುಕುಗಳು ಅಂತ ಹೇಳಬಹುದು. ಅದು ನಮ್ಮ ಉಪಗ್ರಹಗಳಿಗೆ ಟಿಕ್ಕಿ ಹೊಡೆಯೋ ಸಾಧ್ಯತೆ ಇದೆಯಾ ಅಂತ ನಿರಂತರವಾಗಿ ಇದು ಕಣ್ಗಾವಲು ಮಾಡ್ತಾ ಇರುತ್ತೆ, ಮೇಲ್ವಿಚಾರಣೆ ಮಾಡ್ತಾ ಇರುತ್ತೆ. ಅಂದರೆ 2026 ಈ ವರ್ಷದ ವರದಿ ಪ್ರಕಾರ ಭಾರತ ಸುಮಾರು 129 ಇಂತಹ ಡೆಬ್ರಿಸ್ಗಳನ್ನು ಪತ್ತೆ ಹಚ್ಚಿ ಗಮನಿಸ್ತಾ ಇದೆ. ಮತ್ತು ಇನ್ನೊಂದು ಇಂಟರ್ ಜನರೇಷನಲ್ ಇಕ್ವಿಟಿ, ಅಂತರ್ಪೀಳಿಗೆಯ ಸಮಾನತೆ ಅಂತ ಕರಿಬಹುದು. ನಾವು ಇವತ್ತೇನೋ ಬಾಹ್ಯಾಕಾಶವನ್ನು ಬಳಸ್ತಾ ಇದ್ದೇವೆ, ಆದರೆ ನಮ್ಮ ಮುಂದಿನ ಪೀಳಿಗೆಯವರಿಗೂ ಅದು ಬಳಸಲಿಕ್ಕೆ ಯೋಗ್ಯ ಆಗಿರಬೇಕು. ಆ ಥರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆಯಲ್ವಾ, ಅದಕ್ಕೆ ಸ್ವಲ್ಪ ಲಿಂಕ್ ಆಗುತ್ತೆ. ಇಕಲಾಜಿಕಲ್ ಕಾನ್ಸೆಪ್ಟ್ ಸಹ ಇದು ಒಂದು ಅದರಲ್ಲೂ ಬರುವಂಥ ಮುಖ್ಯವಾದಂಥ ತತ್ವ. ಇಂಟರ್ ಜನರೇಷನಲ್ ಇಕ್ವಿಟಿ ಅನ್ನೋದು ಈಗ ಬಾಹ್ಯಾಕಾಶಕ್ಕೂ ಅದನ್ನು ಅನ್ವಯಿಸ್ತಾ ಇದ್ದಾರೆ. ಮುಂದಿನ ವಿಚಾರ, ಇಂಡಿಯಾಸ್ ಇಕನಾಮಿಕ್ ವಲ್ನರಬಿಲಿಟೀಸ್. ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಏನು ಸವಾಲುಗಳಿದೆ ಅಂತ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಆಗ್ತಾ ಇದೆ, ತೈಲದ ಬೆಲೆ ಬ್ಯಾರಲ್ಗೆ $156 ಏರಿಕೆ ಆಗ್ತಾ ಇದೆ, ರೂಪಾಯಿ ಮೌಲ್ಯ 95ಗೆ ಕುಸಿದ್ಬಿಟ್ಟಿದೆ. ಈಗ 85 to 87% ಅಷ್ಟು ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ನಮಗೆ ಸ್ಥಿತಿಯಿಂದ ದೊಡ್ಡ ಶಾಕ್ ಎದುರಾಗ್ತಾ ಇದೆ. GDP ಬೆಳವಣಿಗೆ ನೋಡಿ, ಅದು ನಮ್ದು 8.1% ಅಷ್ಟು, ಆ ಲೆವೆಲ್ಗೆ ಒಳ್ಳೆ ಇದೆ ಅಂತ ಹೇಳಬಹುದು. ವಿದೇಶಿ ವಿನಿಮಯ ಮೀಸಲು ಅಂತ ಏನು ಹೇಳ್ತೇವೆ, ಫಾರೆಕ್ಸ್ ರಿಸರ್ವ್, ಅದು 709.76 ಬಿಲಿಯನ್ಗೆ ಕುಸಿತವನ್ನು ಕಾಣ್ತಾ ಇದೆ. GDP ಡೊಮೆಸ್ಟಿಕ್ ಪ್ರೊಡಕ್ಷನ್, ಅದರಲ್ಲಿ ನಾವು ಆಂತರಿಕವಾಗಿ ಸದೃಢ ಆಗಿದ್ದೇವೆ. ಆದರೆ ಹೊರಗಡೆಯಿಂದ ಏನಾದರೂ ಎಕ್ಸ್ಟರ್ನಲ್ ಶಾಕ್ಸ್ ಆದಾಗ ಅದನ್ನು ತಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. ಹಾಗಾಗಿ ಎಕ್ಸ್ಟರ್ನಲ್ ಶಾಕ್ಸ್ಗಳಿಗೆ ನಾವು ವಲ್ನರೇಬಲ್ ಆಗಿದ್ದೇವೆ. ಇನ್ನು ತೆರಿಗೆ ಆದಾಯ ಹೆಚ್ಚಾಗಿ ಡಿಪೆಂಡ್ ಆಗಿರೋದು GST ಮೇಲೆ. ಯುದ್ಧ ಅಥವಾ ಬೆಲೆ ಏರಿಕೆಯಿಂದ ಜನರು ಒಂದು ಒಳ್ಳೆ ವಸ್ತುಗಳನ್ನು ಕೊಳ್ಳೋದನ್ನು ಕಡಿಮೆ ಮಾಡಿದರೆ GST ಸಂಗ್ರಹ ಕುಸಿತಾ ಹೋಗುತ್ತೆ. ಇಫ್ ಕನ್ಸಂಪ್ಷನ್ ಫಾಲ್ಸ್, GST ರೆವೆನ್ಯೂ ಡ್ರಾಪ್ಸ್, ಡೈರೆಕ್ಟ್ಲಿ ಅಫೆಕ್ಟಿಂಗ್ ಗವರ್ಮೆಂಟ್ ಫಿನಾನ್ಸಸ್. ಇನ್ನು ಹೌಸ್ ಹೋಲ್ಡ್ ಡೆಪ್ಟ್ ಹ್ಯಾಸ್ ರೈಸನ್ ಟು 41% ಆಫ್ GDP. ಜನರ ಸಾಲ ಪ್ರಮಾಣ GDPಯ 41%ಗೆ ಏರಿಕೆ ಆಗ್ತಾ ಇದೆ. ಡ್ಯೂ ಟು LPG ಶಾರ್ಟೇಜಸ್ ಆ್ಯಂಡ್ ಪ್ರೈಸ್ ಹೈಕ್ಸ್, ಸೇವಿಂಗ್ಸ್ ಆರ್ ಡಿಕ್ರೀಸಿಂಗ್. ಇನ್ನೊಂದು ಕಡೆ LPG ಕೊರತೆ ಇರಬಹುದು, ಬೆಲೆ ಏರಿಕೆಯಿಂದಾಗಿ ಉಳಿತಾಯ ಕಡಿಮೆ ಆಗ್ತಾ ಇದೆ. ಇನ್ ದ ಕಾಸ್ಟ್ ಆಫ್ ಲಿವಿಂಗ್ ಫಾರ್ ಕಾಮನ್ ಪೀಪಲ್ ಇಸ್ ರೈಸಿಂಗ್. ಸಾಮಾನ್ಯ ಜನರು ಕಾಸ್ಟ್ ಆಫ್ ಲಿವಿಂಗ್ ಅಂತಂದರೆ ಜೀವನಕ್ಕೋಸ್ಕರ ಖರ್ಚು ಮಾಡಬೇಕು ಅಲ್ವಾ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೇವೆ, ಅದಕ್ಕೆ ಮಾಡಬೇಕಾಗಿರುವ ಖರ್ಚು ಸಹ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಪ್ರಮುಖವಾದ ಕಾನ್ಸೆಪ್ಟ್ ಬರೋದು ಇಲ್ಲಿ
ಬಂಡವಾಳ ತೀವ್ರತೆ ಮತ್ತು ಕಾರ್ಮಿಕ ತೀವ್ರ ಅಂತ ಹೇಳ್ಬೋದು. ಕ್ಯಾಪಿಟಲ್ ವರ್ಸಸ್ ಲೇಬರ್ ಇಂಟೆನ್ಸಿವ್. ಕ್ಯಾಪಿಟಲ್ ಅಂತಂದರೆ ಬಂಡವಾಳವನ್ನು ಜಾಸ್ತಿ ನಾವು ಹೂಡಿಕೆ ಮಾಡೋದು, ಯಂತ್ರೋಪಕರಣಗಳನ್ನು ತಂತ್ರಜ್ಞಾನ ಬಳಸಿ ಉತ್ಪಾದನೆ ಮಾಡೋದನ್ನು ಕ್ಯಾಪಿಟಲ್ ಇಂಟೆನ್ಸಿವ್ ಅಂತ ಕರೀತಾರೆ. ಈಗ ಯಾವುದು ಸೆಮಿ ಕಂಡಕ್ಟರ್ ಚಿಪ್ ಇದೆ, ಚಿಪ್ಪನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ, ಡೆವಲಪ್ ಮಾಡಬೇಕು ಅಂತಂದರೆ ಅದಕ್ಕೆ ಯಂತ್ರೋಪಕರಣಗಳು ತಂತ್ರಜ್ಞಾನಗಳು ಜಾಸ್ತಿ ಬೇಕಾಗಿರುತ್ತೆ. ಅದು ಕ್ಯಾಪಿಟಲ್ ಇಂಟೆನ್ಸಿವ್. ಇನ್ನೊಂದು ವಿಭಾಗ ಯಾವುದು ಅಂತಂದರೆ ಲೇಬರ್ ಇಂಟೆನ್ಸಿವ್. ಫ್ಯಾಕ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಲ್ಲ ನೀವು ನೋಡಿರ್ಬಹುದು, ಅಲ್ಲಿ ಜನರಿಗೆ ಕೆಲಸ ಜಾಸ್ತಿ ಸಿಗುತ್ತೆ. ಕ್ಯಾಪಿಟಲ್ ಅಂತಂದರೆ ಯಂತ್ರೋಪಕರಣಗಳ ಮೂಲಕ ಜಾಸ್ತಿ ಕೆಲಸ ಆಗುತ್ತೆ. ಲೇಬರ್ ಇಂಟೆನ್ಸಿವ್ ಅಂತಂದರೆ ಕೆಲಸಗಾರರು ಅಥವಾ ಜನರ ಒಂದು ಪಾತ್ರ ಮಹತ್ವದಾಗಿರುತ್ತೆ. ಈಗ ನಮ್ಮ ದೇಶದ ಬೆಳವಣಿಗೆ ಯಂತ್ರಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರೋದ್ರಿಂದ MSMEಗಳು, ಜನರಿಗೆ ಉದ್ಯೋಗ ನೀಡುವಂತಹ ಸಣ್ಣ ಉದ್ಯಮಿಗಳು ಯುದ್ಧ ಮತ್ತು ಬೆಲೆ ಏರಿಕೆಯಿಂದ ಸಂಕಷ್ಟದಲ್ಲಿ ಇದೆ. ಇದನ್ನು ನಾವು ಈಗ ಉದ್ಯೋಗರಹಿತ ಬೆಳವಣಿಗೆ ಅಂತ ಕರೀತೇವೆ, ಜಾಬ್ಲೆಸ್ ಗ್ರೋತ್. ನಮ್ಮ GDP ಗ್ರೋ ಆಗ್ತಾ ಇದೆ, ಆದರೆ ಜಾಬ್ ಕ್ರಿಯೇಟ್ ಆಗ್ತಾ ಇಲ್ಲ. ಅದು ಈಗಿರುವ ಸಮಸ್ಯೆ. ಅಂತಂದರೆ ನಾವು ಜನರಿಗೆ ಕೆಲಸ ಕೊಡೋ ಬದಲು ಯಂತ್ರಗಳ ಮೂಲಕ ಕೆಲಸವನ್ನು ಜಾಸ್ತಿ ಮಾಡಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಗಳ ಒಂದು ಡೆವಲಪ್ಮೆಂಟ್ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು. ಇಷ್ಟು ಪ್ರಮುಖವಾದ ವಿಚಾರಗಳು. ಇನಿಷಿಯೇಟಿವನ್ನು ಮುಂದುವರಿಸಬೇಕು ಅಂತಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಯಾವುದೇ ಅಭಿಪ್ರಾಯವನ್ನು ನೀವು ತಿಳಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್ ಡೇ.